ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಥಾನಮ್ಮ. ಅಮಿತ್ ಶಾಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಮಿತ್ ಶಾಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಮಿತ್ ಶಾಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಮಿತ್ ಶಾ ಅಂಕಲ್ ಎರಡೇ ಮೋದಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಮೋದಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ ಮೋದಿ ಸರ್ಕಾರ ಧಿಕ್ಕಾರ. ಬಹುಸಂಖ್ಯಾತರ ಮನಸ್ಸುಗಳನ್ನು ನೋಯಿಸಿದ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಭಾರತ ದೇಶದ ಸಂವಿಧಾನಕರ್ತರು ಮಹಾನ್ ಮಾನವತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಲೋಕಸಭೆಯಲ್ಲಿ ಭಾರತ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಮತ್ತು BJP ನಾಯಕರು ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅತ್ಯಂತ ಅವಹೇಳನಕಾರಿ ಮಾತನಾಡಿದ್ದಕ್ಕೆ, ಅವರಿಗೆ ವ್ಯಕ್ತಿತ್ವಕ್ಕೆ ಅಪಮಾನ ಮಾಡಿದ್ದಕ್ಕೆ ನಾವು ಇವತ್ತು ಬಿಜಾಪುರ ಬಂದ್ ಕರೆಯನ್ನು ನಾವು ಎಲ್ಲ ಅಹಿಂದ ಸಂಘಟನೆ, ಎಲ್ಲ ದಲಿತ ಸಂಘಟನೆ, ಎಲ್ಲ ಪ್ರಗತಿಪರ ಸಂಘಟನೆ, ಮಹಿಳಾ ಸಂಘಟನೆ, ಎಲ್ಲ ಒಕ್ಕೂಟಗಳ ವತಿಯಿಂದ ಬಂದ್ ಮಾಡಿದ್ದೇವೆ. ನಮ್ಮ ಒಂದು ಬೇಡಿಕೆ ಅಮಿತ್ ಶಾ ಅವರು ಮಂತ್ರಿಮಂಡಲದಿಂದ ವಜಾ ಮಾಡಬೇಕು, ಅವರನ್ನು ತೆಗಿಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಆಂದೋಲನವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಪ್ರಧಾನಮಂತ್ರಿಗಳವರು ರಕ್ಷಣೆ ಮಾಡ್ತಾರೆ. ಮುಂದೊಂದು ದಿವಸ ಪ್ರಧಾನಮಂತ್ರಿಗಳ ರಾಜೀನಾಮೆಯನ್ನು ಕೂಡ ಕೇಳ್ತೀವಿ. ಇದು ಇಲ್ಲ ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅಭಿಮಾನದಿಂದ ಇವತ್ತು ಇಡೀ ದೇಶವೇ ಕೊತ್ತ ಕುದೀತಾ ಇದೆ. ಯಾಕಂತಂದರೆ ಯಾವ ಸ್ವರ್ಗ ನರಕ ಇದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ.
ಸರ್ಕಾರದ ಭ್ರಮೆಯನ್ನು ಹುಟ್ಟಿಸಿ ಇವತ್ತು ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತಗೊಂಡು ಬಿಟ್ಟು ಬಿಡ್ರಿ, ದೇವರ ಹೆಸರು ತಗೊಂಡ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅನ್ನಂತ ನಮಗೆ ಇದೇ ಜನ್ಮದಲ್ಲಿ ಇದೇ ಭೂಮಿ ಮೇಲೆ ಸಂವಿಧಾನದ ಮೂಲಕ ಸ್ವರ್ಗವನ್ನು ತೋರಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೀನಾಯವಾಗಿ ಅಪಮಾನ ಮಾಡಿದ್ದಾರೆ ಅಮಿತ್ ಶಾ. ಮತ್ತು ಇಡೀ ದೇಶಾದ್ಯಂತ ಇಷ್ಟು ದೊಡ್ಡ ಪ್ರಮಾಣದ ಹೋರಾಟ, ಬಂದ್, ರಾಜೀನಾಮೆ ಒತ್ತಾಯಿಸಿ ನಡೀತಾ ಇದ್ರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಹೇಳಿಕೆ ಬಗ್ಗೆ ಇನ್ನೂವರೆಗೆ ಬಾಯಿ ಬಿಟ್ಟಿಲ್ಲ. ಇದರ ಅರ್ಥ ಏನು ತೋರಿಸ್ತದಪ್ಪ ಅಂತಂದರೆ, ಅಮಿತ್ ಶಾ ಹೇಳಿಕೆಗೆ ಅಥವಾ ಬಾಬಾ ಸಾಹೇಬರು ಮಾಡಿದ ಅಪಮಾನಕ್ಕೆ ಮೋದಿ ಕೂಡ ಬೆಂಬಲ ಇದ್ದಾರೆ ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ. ಅದಕ್ಕಾಗಿ ನಾವು ಈ ಸಂವಿಧಾನ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಡದೆ ಹೋಗಿದ್ರೆ ನಾವು ಪಶು ಪಕ್ಷಿ ಪ್ರಾಣಿಗಳ ಥರ ಬದುಕಬೇಕಾಗಿತ್ತು. ಇವತ್ತು ನಾವೇನಾದರೂ ಮನುಷ್ಯರ ತಹ ಅತ್ಯಂತ ಸ್ವಾಭಿಮಾನದಿಂದ, ಗೌರವದಿಂದ, ಘನತೆಯಿಂದ ಒಂದು ನಮ್ಮ ಹಕ್ಕನ್ನು ಪಡೆದು ಇವತ್ತು ಬದುಕ್ತಾ ಇದ್ದೀವಪ್ಪ ಅಂದರೆ ಅದಕ್ಕೆ ನಮ್ಮೆಲ್ಲರ ತಂದೆ ತಾಯಿ ಸ್ವರೂಪವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ. ಇವತ್ತು ಯಾವ ರೀತಿ ನಮ್ಮ ತಾಯಿಯವರಿಗೆ, ತಂದೆಗೆ ಯಾರಾದರೂ ಏನಾದರೂ ಅಂದಾಗ ನಮ್ಗೆ ಯಾವ ರೀತಿ ಕೋಪ ರೋಷ ಬರ್ತದೋ ಅದಕ್ಕಿಂತ ಹೆಚ್ಚು, ಯಾಕಂದರೆ ತಂದೆ ತಾಯಿ ಜನ್ಮ ಕೊಟ್ಟಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬದುಕನ್ನು ಕೊಟ್ಟಿದ್ದಾರೆ. ಅವರು ಹಚ್ಚಿದಂಥ ದೀಪದ ಬೆಳಕಿನಲ್ಲಿ ನಾವೆಲ್ಲರೂ ಇವತ್ತು ಶೋಷಿತರು ಬದುಕ್ತಾ ಇದ್ದೀವಿ. ಈ ದೇಶದ 135 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 85% ನಾವು ಶೋಷಿತರು ಇದ್ದೇವೆ. ಈ ಶೋಷಿತರು ಇವತ್ತೇನಾದರೂ ನಾವು ಹೊಟ್ಟೆಗೆ ಬಟ್ಟೆಗೆ ಒಂದು ಹಕ್ಕಿನ ಮೂಲಕ ಪಡೆದು ಬದುಕ್ತಾ ಇದ್ದೀವಿ, ಗೌರವಿತ ಜೀವನ ನಡೆಸ್ತಾ ಇದ್ದೀವಿ. ನಮಗೇನಾದರೂ ಮೀಸಲಾತಿ ಸಿಕ್ಕಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ. ಅದು ಇಡೀ ಜಗತ್ತೇ ಕೊಂಡಾಡುವಂಥ ಒಂದು ದೊಡ್ಡ ಸಂವಿಧಾನವನ್ನು ಅಷ್ಟೊಂದು ಕಷ್ಟದಲ್ಲಿ ಸ್ವತಃ ಅಂಬೇಡ್ಕರ್ ಅವರ 4 ಮಕ್ಕಳನ್ನು ಕಳೆದುಕೊಂಡು ಬಡತನದಲ್ಲಿದ್ದರೂ ಕೂಡ ನಮಗೆ ಸಂವಿಧಾನವನ್ನು ಬರೆದು ನಮಗೆ ಬೆಳಕನ್ನು ತೋರಿಸಿದ್ದಾರೆ. ಅಂಥ ಪುಣ್ಯಾತ್ಮನಿಗೆ ತಪ್ಪಾನಾಗಿದೆ. ಇಡೀ ಬಿಜಾಪುರ ಜಿಲ್ಲೆ ಬಂದ್ ಕರೆಯನ್ನು ಕೊಟ್ಟಿದ್ದೀವಿ, ಅತ್ಯಂತ ಯಶಸ್ವಿಯಾಗಿದೆ. ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತೇವೆ. ನಾನು ಸೋಮನಾಥ್ ಕಳ್ಳಿಮನಿ ಅಹಿಂದ ಮುಖಂಡ. ಇವತ್ತಿನ ದಿವಸ ನಾವೆಲ್ಲ ನಮ್ಮ ಸಮುದಾಯಗಳು ಇವತ್ತು ಅಮಿತ್ ಶಾ ಅವರವರು ಇದ್ದ ನಾವು ಏನೋ ಈ ಒಂದು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೀವಿ. ನಿಜವಾಗಲೂ ಕೇಂದ್ರ ಸರ್ಕಾರ ಅವ್ರನ್ನ ಕೂಡಲೇ ಅವರ ರಾಜೀನಾಮೆ ಕೊಟ್ಟು, ಇಲ್ಲ ಅಂದರೆ ಅವರು ಸಂಪುಟ ಸಭೆಯಿಂದ ವಜಾ ಮಾಡಬೇಕು ಅಂತ ನಿಮ್ಮ ಮುಖಾಂತರದಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೀನಿ. ಯಾಕೆಂದರೆ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಕೇವಲ ಹೀನಾಯವಾಗಿ ಮಾತಾಡಿರೋದು ಅವ್ರನ್ನ ನಿಜವಾಗ್ಲೂ ನಾವೆಲ್ಲ ಖಂಡಿಸಿ ಇವತ್ತು ಅವರ ರಾಜೀನಾಮೆ ಕೊಡೋ ತನಕ ಅವ್ರನ್ನ ಸಂಪುಟ ಸಭೆಯಿಂದ ವಜಾ ಮಾಡೋವರೆಗೂ ನಮ್ಮ ಈ ಹೋರಾಟ ನಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆ ರಮೇಶ್ ಜಿಗ್ಗಿನಿ ಅವರು ಹೇಳಿದರು ಪ್ರೆಸ್ ಮೀಟ್ ಮಾಡಿ, ಇದು ಅಮಿತ್ ಶಾ ಅವ್ರದ್ದು ಏನು ಹೇಳಿಕೆ ಇದಾವೋ ಅದು ತಿರುಚಿ ತೋರಿಸ್ಲಾಕತ್ತಾರಂತ. ಸರ್, ಅವ್ರು ಏನಾದರೂ ಒಂದು ನೆಪ ಹೇಳಬೇಕು, ಅವರು ಹಿರಿಯರು ಇದ್ದಾರೆ, ಅದ್ರ ಬಗ್ಗೆ ಹೇಳೋಕ್ಕೆ ನಾನು ಚಿಕ್ಕವನಾಗ್ತೀನಿ, ಅದ್ರ ಬಗ್ಗೆ ನಮ್ಮ ಆಲ್ಗೂರು ಸಾಹೇಬರು ಉತ್ತರ ಕೊಡ್ತಾರೆ. ಅದರಿಂದ ನಿಜವಾಗ್ಲೂ ಅವ್ರಿಗೆ ನಾವು ಅಮಿತ್ ಶಾ ಅವ್ರನ್ನ ವಿರುದ್ಧ ನಾವು ಖಂಡಿಸಿ ಇವತ್ತು ಹೋರಾಟ ಮಾಡ್ತೀವಿ. ಅವರ ರಾಜೀನಾಮೆ ಕುಡಿದವರು ಕೇಂದ್ರ ಸರ್ಕಾರ ವಜಾ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ 15 ದಿವಸ ಆಯಿತು ದೇಶವ್ಯಾಪಿ ಹೋರಾಟ ನಡೀತಾ ಇದೆ, ಅವರು ಇನ್ನೂ ತನಕ ಆಕ್ಷನ್ ಆಗಿಲ್ಲ. ನೀವೇ ಅರ್ಥ ಮಾಡ್ಬೇಕಾದ್ರೆ ನೀವೇ ಉತ್ತರ ಕೊಡ್ಬೇಕು ಸರ್. ಅವರು BJP ಅವರು ಎಷ್ಟು ಮಂಡ್ರಿದ್ದಾರೆ ಅನ್ನೋದನ್ನ ನೀವೇ ವಿಚಾರ ಮಾಡಬೇಕು. ಯಾಕೆಂದರೆ ಇದುವರೆಗೂ ಯಾವುದೇ ಒಂದು ವಿಚಾರವಾಗಲಿ, ಒಂದು ಅಭಿವೃದ್ಧಿ ಆಗಲಿ ಕೇಂದ್ರ ಸರ್ಕಾರದಿಂದ ಏನೂ ಇಲ್ಲ. ಒಂದು ಕೋಮಿಗೆ ಜಗಳ ತಂದಿಕ್ಕರಾಗಲಿ, ಜಾತಿ ರಾಜಕಾರಣ ಬಿಟ್ಟರೆ ಯಾವುದೇ ಒಂದು ಅಭಿವೃದ್ಧಿ ಅವರಿಂದ ಆಗಿಲ್ಲ. ನಿಮಗೆ ತಿಳಿದಿರುವಂಥ ಏನು ಅಭಿವೃದ್ಧಿ ಆಗಿದೆ ಹೇಳ್ರಿ? ಬರೀ ಒಂದು ಕೋಮುವಿಂದ ಒಂದು ಜಾತಿ ಬೀಜದೆ ಬಿಟ್ಟರೆ ಇನ್ನೇನು ಅವ್ರಿಗೆ ಬೇರೆ ಕೆಲಸ ಇಲ್ಲ. ಇದು ಹೋರಾಟ ಇಲ್ಲಿವರೆಗೆ ನಾವು ಅಮಿತ್ ಶಾ ಅವರ ಸಂಪುಟದಿಂದ ವಜಾ ಮಾಡೋವರೆಗೂ ಈ ಹೋರಾಟ ನಿಲ್ಲಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಏನು ಈ ಒಂದು ಭ್ರಷ್ಟ ಕೇಂದ್ರ ಸಚಿವರಾದಂತ ಈ ಅಮಿತ್ ಶಾ ಅವರ ವಿರುದ್ಧ ನಾವು ಇವತ್ತು ಬಿಜಾಪುರ ಬಂದ್ ಕರೆಗೆ ಕೊಟ್ಟಿದ್ದು ಎಲ್ಲರೂ ಬೆಂಬಲ ಸೂಚಿಸ್ತಾ ಇದ್ದೀವಿ. ಇವತ್ತು ನಾವು ಕಾಜಾಮೀನ್ ದರ್ಗಾದಿಂದ ಬೈಕ್ ರ್ಯಾಲಿ ಮುಖಾಂತರ ಎಲ್ಲ ನನ್ನ ಸಹೋದರರು ಎಲ್ಲ ಬಂದು ಇಲ್ಲಿ ನಾವು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ. ಎಲ್ಲಿ ತನಕ ಈ ಅಮಿತ್ ಶಾ ಅನ್ನೋ ಈ ಒಂದು ಪೀಡೆ ನಮ್ಮ ದೇಶ ಬಿಟ್ಟು ತೊಲಗುದಿಲ್ಲ ಅಲ್ಲಿ ತನಕ ಈ ಪ್ರತಿಭಟನೆ ಹಿಂಗೆ ಇರ್ತೈತಿ. ಅಮಿತ್ ಶಾ, ನಿನಗ ಆ ಒಂದು ಸಂಸದ್ ಒಳಗೆ ಕುಂದ್ರಲಿಕ್ಕೆ ಯಾವುದೇ ತರಹದ ಅರ್ಹತೆ ಇಲ್ಲ. ನೀ ಇವತ್ತೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಮಾನ್ಯ ಮೋದಿಜಿ ಅವ್ರಿಗೆ ನಾವು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಒಂದು ಸರ್ಕಾರದಲ್ಲಿರುವಂತ ಇಂಥ ಒಂದು ಭ್ರಷ್ಟ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂತ ಇಂಥ
ವಜಾಗೊಳಿಸ್ರಿ. ಅವ್ರಿಗೆ ಸಂಸದೊಳಗೆ ಕುಂದ್ರಲಿಕ್ಕೆ ಯಾವುದೇ ತರಹದ ಅರ್ಹತೆ ಇಲ್ಲ, ಯೋಗ್ಯತೆನೂ ಇಲ್ಲ. ಭ್ರಷ್ಟ ಅಮಿತ್ ಶಾ ಅವರ ವಿರುದ್ಧ ನಮ್ಮ ಪ್ರತಿಭಟನೆ ಹೀಗೆ ಮುಂದುವರಿತೈತಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಎಲ್ಲರೂ ಸೇರಿ ಪ್ರತಿಭಟನೆ ಯಶಸ್ವಿಗೊಳಿಸ್ತೀವಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಆರ್ತಿ ಶಾಪುರ್, ಮಹಾನಗರ ಪಾಲಿಕೆ ಸದಸ್ಯರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.